ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಅತ್ತನೂರು ಗ್ರಾಮದ ನಿವಾಸಿ ಶಿವರಾಜ ಎಂಬ ಬಡ ರೈತ ಪಡಿತರ ಚೀಟಿ ಪಡೆಯಲು ಕಳೆದ 9 ತಿಂಗಳಿನಿಂದ ಮಾನ್ಯ ಆಹಾರ ಇಲಾಖೆಯ ಕಚೇರಿಗೆ ನಿತ್ಯ ಅಲೆದಾಡುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ಶಿವರಾಜ ತನ್ನ ಪಡಿತರ ಚೀಟಿ ರದ್ದಾಗಿರುವ ಬಗ್ಗೆ ನ್ಯಾಯ ಕೇಳಲು ಹೋದರೂ ಅಧಿಕಾರಿಗಳು ಕಿಂಚಿತ್ತು ಸ್ಪಂದಿಸುತ್ತಿಲ್ಲ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಅತ ಶ್ರೀಮಂತರಿಗೆ ಸುಲಭವಾಗಿ ಪಡಿತರ ಭಾಗ್ಯ ಸಿಕ್ತಿದ್ರೆ ಇತ್ತ ಅರ್ಹ ಬಡವರು ಕಚೇರಿಗಳ ಮೆಟ್ಟಿಲು ಹತ್ತಿ ಸುಸ್ತಾಗುವಂತಾಗಿದೆ. ಈ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವ ರೈತ ಬಡವರ ಬವಣೆಯನ್ನ ಗಮನಿಸದ ಅಧಿಕಾರಿಗಳ ಕಾರ್ಯವೈಖರಿಯನ್ನ ತೀವ್ರವಾಗಿ ಟೀಕಿಸಿದ್ದು, ಕೂಡಲೇ ತಮಗೆ ನ್ಯಾಯ ಒದಗಿಸಬೇಕೆಂದು ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಕಳಕಳಿಯ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೆಸರು ಶಿವರಾಜ. ಯಾವ ಊರು ಸರ್ ನಿಮ್ದು? ಹತ್ನೂರು. ಏನು ಸರ್ ಸಮಸ್ಯೆ ಬಂದಿರಿ ಇಲ್ಲಿ? ರೇಷನ್ ಕಾರ್ಡ್ ಕಟ್ ಆಗ್ಯದ್ರಿ. ನಮ್ಮ ಹೆಸರಲ್ಲಿ ಇರೋದು 3 ಎಕರೆ ಹೊಲ ಅದರಿ. ಅದಕ್ಕೆ 7 ಎಕರೆ ಹೊಲ ಅಂತ ತೋರ್ಸಕಚ್ಚದ್ರಿ. ಎಲ್ಲಿ? ರೇಷನ್ ಕಾರ್ಡ್ ಕಂದೆ ಬದ್ಲು ಕಡೆಗೆ ಅಂತ ಇಲ್ಲ. ಯಾವ ಊರಲ್ಲಿದೆ ಜಮೀನು ನಿಮ್ದು? ಹತ್ನೂರಲ್ಲಿದೆ. ಅಲ್ಲ, ಮಾನ್ಯ ತಸ್ಲಾಪ್ಸಿಗೆ ಬಂದಿರಲ್ಲ, ಏನಂತ ತಿರುಗಾಡ್ತಾ ಇದ್ರಿ? ಇದು ರೇಷನ್ ಕಾರ್ಡ್ ಸಲುವಾಗಿ ತಿರುಗಾಡಕಚ್ಚವ್ರಿ. ಕೇಳಿದ್ರೆ ಏನಂದ್ರು? ಇಲ್ಲಪ್ಪ, ಅದು 7 ಎಕರೆ ಹೊಲ ಕ್ಯಾನ್ಸಲ್ ಆಗತ್ತಾನ ಬರಂಗಿಲ್ಲ ಅಂತ ಹೇಳಕಚ್ಚಾರ. ನಿಮ್ಮ ಹೆಸರಲ್ಲಿ ಎಷ್ಟು ಎಕರೆ ಹೊಲ ಇದೆ? 3 ಎಕರೆ 10 ಗಂಟೆ ಆಯ್ದ್ರಿ. ಈ ಮತ್ತೆ ಅವರು ಜಾಸ್ತಿ ಇದೆ ಅಂತ ಹೇಳ್ತಾರಲ್ಲೇನ? ಹೆಂಗದ ನಮ್ಗೆ ಗೊತ್ತಿಲ್ಲ. ನಮ್ಮ ಇದ್ರ ಪ್ರಕಾರ 3 ಎಕರೆ 10 ಗಂಟೆ ಅಂತ ಹೇಳಕಚ್ಚಿವಿ ನಾವು. ಈಗ ನಿಮ್ಗೆ ಸಮಸ್ಯೆ ಏನಾಗಿದೆ? ರೇಷನ್ ಕಾರ್ಡ್ ಕಟ್ ಆಗ್ಯದ್ರಿ. ನನಗೆ ಆಪರೇಷನ್ ಅದ. ಅದ್ರದ್ದು ಸಮಸ್ಯೆ ಜಗ್ಗಿ ಆಗ್ಯಾರ. ನನಗೆ 4 ಮಂದಿ ಮಕ್ಕಳಾರ್ರಿ. ಒಬ್ಬಕ್ಕೆ ಹೆಣ್ತಿ. ಎಲ್ಲ ಕುಟುಂಬದ ಬದುಕ ತಿಪ್ಲ ಆಗ್ಯದ. ಎಷ್ಟು ತಿಂಗಳಾಯ್ತು ತಿರ್ಗಾಡತ್ತಿ? 9 ತಿಂಗಳ ರೀ. 9 ತಿಂಗಳ. 9 ತಿಂಗಳ ಅವ್ರು ಮಾಡ್ಕೊಡ್ತಂತಾರ? ಇಲ್ಲಪ್ಪ ಅಂತ ಹೇಳಕಚ್ಚಾರ. ಅಲ್ಲ, ಯಾಕಿಲ್ಲ ಅಂತ? ಈಗ ಬಡವರಿಗೆ ರೇಷನ್ ಕಾರ್ಡ್ ಕೊಡೋದು ಶ್ರೀಮಂತಿಗೆ ಕೊಡ್ತದಾರಲ್ಲ. ಶ್ರೀಮಂತರಿಗೆ 20 ಕಾರ್ಡ್ ನೋಡಿವ್ರಿ. ನಮ್ಮ ನ್ಯಾಯಬೆಲೆ ಅಂಗಡಿಗೆ 10 ಎಕರೆ ಹೊಲಗಳ ಅವ. ಅವ್ರು ಕಟ್ಟಾಗಿಲ್ಲ, ಹಂಗೆ ಚಾಲ ಅದ. ಮತ್ತೆ ಅವ್ರಿಗೆ ಒಂದು ನ್ಯಾಯ, ಬಡವ್ರಿಗೆ ಒಂದು ನ್ಯಾಯನ? ಅವ್ರು ಗೌರ್ಮೆಂಟ್ ಹೆಂಗ್ ಬೇಕಂಗ ಮಾಡಕಚ್ಚಾರ. ಬಡವ್ರಿಗೆ ಒಂದು ನ್ಯಾಯ, ಎಲ್ಲಾರನ್ನ ಬಡವ್ರನ್ನ ತೊಳ್ಯಾಕಚ್ಚಾರ. ಅಲ್ಲ, ಈ ಬಡವ್ರನ್ನ ಡಿಮ್ಯಾಂಡ್ ಮಾಡ್ತಾರೆ ಏನಾದ್ರು ಇವರು? ಏನು ಡಿಮ್ಯಾಂಡ್ ಇಟ್ಟಿಲ್ಲ ರೀ. ಇನ್ನ ನೀವು ತಿರುಗಾಡ್ತಾ ಇದ್ರಲ್ಲ, ನಿಮ್ಮ ಕಷ್ಟವನ್ನು ಅವ್ರು ಏನಂತ ಹೇಳ್ತಾ ಇದ್ದಾರೆ? ಇಲ್ಲಪ್ಪ ಆತದ ಅಂತ ಹೇಳ್ತಾರೆ. ಹಂಗೆ ಮುಂದಕ್ಕೆ ಹಾಕ್ಯಂತ ಹೋಗಕಚ್ಚಾರ. ಮತ್ತೆ ನಿಮ್ಮ ಪರಿಸ್ಥಿತಿ ತುಂಬಾ ಇದಾಗಿದಲ್ಲ, ಎದೆ ನೋವಾಗಿದೆಲ್ಲ. ನಾವು ಸತ್ರ ಪರ್ವಲ್ಲ, ಅವ್ರಿಗೆ ಏನಾಗ್ತದ?